ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ವರ್ಕ್ ಇರಲಿಲ್ಲ, ನನಗೆ ರಜೆ ಇತ್ತು. ಸುಮ್ಮನೆ ಬೋರ್ ಆಗ್ತಿತ್ತು ನನಗೆ. ಆ್ಯಕ್ಚುಲಿ ರಶ್ಮಿ ಡ್ಯೂಟಿ ಹೋಗಿದ್ದಾಳೆ. ಅವಳಿದ್ರೆ ಸ್ವಲ್ಪ ಅವಳು ನಾನು ಮಾತಾಡ್ತಾ ಇರ್ತೀವಿ ತುಂಬ, ಹಾಗಾಗಿ ಅಷ್ಟು ಇದು ಅನ್ಸೋದಿಲ್ಲ, ಅಂದರೆ ಬೋರ್ ಅನ್ಸೋದಿಲ್ಲ. ನಾನು ಅವಳು ತುಂಬ ಮಾತಾಡ್ತಾ ಇರ್ತೀವಿ ಹಾಗೆ. ಬಟ್ ಇವಾಗ ಅವಳು ಡ್ಯೂಟಿ ಹೋಗಿದ್ದಾಳೆ, ಬರಲಿಲ್ಲ ಅಲ್ಲ. ಸೊ ಹಾಗೆ ಬೋರ್ ಆಗ್ತಿತ್ತು. ಅವ್ನು ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ. ಆ್ಯಕ್ಚುಲಿ ಅವಳು ನನಗೆ ಟೀ ಪಾರ್ಟ್ನರ್, ಬಟ್ ಅವಳು ಟೀ ಕುಡಿಯೋದಿಲ್ಲ. ನಾನು ಟೀ ಕುಡಿತಾ ಇರ್ತೀನಿ, ಅವಳು ನನ್ನ ಜೊತೆ ಮಾತಾಡ್ತಾ ಇರ್ತಾಳೆ. ಹಾಗೆ ಒಬ್ಬರು ಮಾತಾಡ್ತಿದ್ರೆ ಅದು ಎಷ್ಟು ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಮಾತಾಡ್ತೀವಿ. ಡೈಲಿ ಮಾತಾಡಿದ್ರು ಕೂಡ ನಮಗೆ ಮಾತಾಡೋಕ್ಕೆ ಇರುತ್ತೆ. ಹಾಗೆ ಟೈರಿಸ್ ಮೇಲೆ ಬಂದಿದ್ದೆ ಟೀ ಕುಡಿಯೋಣ ಅಂಥೇಳಿ. ಸೊ ಸನ್ಸೆಟ್ ಆಗ್ತಾಯಿತ್ತು ಜಸ್ಟು. ಸೊ ನೋಡ್ಕೊಂಡು ಟೀ ಕುಡಿಯೋಕ್ಕೆ ಸಖತ್ ಅನ್ನಿಸ್ತು. ಮೊದಲೇ ನಾನು ಟೀ ಲವ್ವರು. ಸೊ ಅದರಲ್ಲೂ ಈ ಥರ ಸನ್ಸೆಟೆಲ್ಲ ನೋಡ್ಕೊಂಡು ಕುಡಿಯೋದಂದರೆ ಸಖತ್ ಇನ್ನೂ ಖುಷಿ ಆಗುತ್ತೆ. ಸೊ ಹಾಗಾಗಿ ಸನ್ಸೆಟ್ ಆಗ್ತಾಯಿತ್ತಲ್ಲ, ಅದನ್ನು ನೋಡ್ಕೊಂಡು ಒಳ್ಳೆ ರೀತಿಯೆಲ್ಲ ಒಂದು ಟೀ ಕುಡಿದೆ. ಸುಮ್ಮನೆ ಹಾಗೆ ಒಂದು ಯಾವುದೇ ರೀತಿ ಕಂಟೆಂಟ್ ಏನಿಲ್ಲ, ಸುಮ್ಮನೆ ಹೀಗೆ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವುದಲ್ಲಾದರೂ ಅಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು, ರೆಗ್ಯುಲರ್ ಅನ್ನೋದಿರಬೇಕು. ಬಟ್ ನನಗೆ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ ಬೇರೇನು ವರ್ಕ್ ಇರುತ್ತಲ್ವ. ಸೊ ಹಾಗಾಗಿ ನನ್ನ ವರ್ಕ್ ಜೊತೆಗೆ ನನಗೆ ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಅಂದ್ಕೊಳ್ತೀನಿ, ಇಲ್ಲ ಎವ್ರಿ ಡೇ ವ್ಲಾಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊತೀನಿ. ಬಟ್ ಆಗೋದಿಲ್ಲ. ಬಟ್ ಇದು ಮುಂದೆ ನೋಡ್ತೀನಿ, ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಸೊ ಹಾಗೆ ಅದೇ ಒಂದು ಟೀ ಕುಡಿದೆ, ತುಂಬ ಖುಷಿ ಆಯಿತು. ಟೀ ಜೊತೆ ರಶ್ಮಿ ಇಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅವಳೊಂದಿದ್ದಿದ್ರೆ ಅವಳೆ ಕಂಪ್ನಿ ಕೊಡ್ತಿದ್ಲು ನನಗೆ. ಈಗ ಬರ್ತಾಳೆ 6:30ಗೆ ಬರ್ತಾಳೆ ಅವಳು, ಬರ್ಬೋದು. ಸೊ ಮಕ್ಕಳು ಬೆಳಗ್ಗೆಯಿಂದ ಆಟ ಸಿಕ್ಕಾಪಟ್ಟೆ ಆಟ ಆಡಿದರು. ಇವಾಗ ಜಸ್ಟು ಒಳಗೆ ಬಂದರು. ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ಎಕ್ಸಾಮಿಗೆ ಕೂಡ ಓದ್ಕೊಳ್ಳಿಕ್ಕಿದೆ. 4th ಊರಲ್ಲಿದೆ, ನೋಡಬೇಕು ಏನು ಮಾಡ್ತಾನೋ ಅಂತ ಹೇಳಿ. ಈಗ ಆಯುಷ್ ಮತ್ತು ಸಮಿತ್ ಇಬ್ಬರು ಒಳಗಡೆ ಇದ್ದಾರೆ, ಏನೋ ಮೊಬೈಲ್ ನೋಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ ಇರಬೇಕು. ಸೊ ಅದ್ವಿತ್ ಮಲ್ಕೊಂಡಿದ್ದಾನೆ. ಸುಮ್ಮನೆ ಹೀಗೆ ವಾಕ್ ಹೋಗೋಣ ಅನಿಸ್ತಾ ಇದೆ. ನೋಡೋಣ, ಮಕ್ಳು ಕರ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರ ಕೆಳಗಡೆ ಒಂದು ಗದ್ದೆ ಇದೆ. ಸೊ ಅಲ್ಲಿಗೆ ಹೋಗ್ತೀನಿ. ಸ್ವಲ್ಪ ಒಂಥರ ಮೂಡ್ ಫ್ರೆಶ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತೀನಿ. ಅವ್ರಿಗೀಗ ಬರ್ತೀರಾ ಅಂತ ಕೇಳೋದೇ ತಡ, ಇಬ್ಬರು ಹೊರಟು ನಿಂತ್ಕೊಂಡ್ಬಿಡ್ತಾರೆ. ಬನ್ನಿ ಸುಮ್ಮನೆ ಹೋಗಿ ಬರೋಣ, ಒಂದು ವಾಕ್ ಥರ ಹೋಗಿ ಬರೋಣ ಅಲ್ಲಿಗೆ. ಇಬ್ಬರು ಪೂಜೆ ಮಾಡ್ತಾ ಇದ್ದೀರಾ? ಬೇಗ ಪೂಜೆ ಮಾಡಿ, ಕಂಡಕ್ಕೆ ಹೋಗೋಣ. ಬೇಗ ಪೂಜೆ ಮಾಡಿ. ನಾವು ಕಂಡಕ್ಕೆ ಹೋಗೋಣ ಅಂತ ಹೇಳಿದ್ವಲ್ಲ, ಮಕ್ಕಳು ಎಲ್ಲಿದ್ದಾರೆ? ಅಲ್ಲಿ ಅವ್ರದ್ದೇಗೆ ಹೋಗೋಣ ಅಂತ ಮಕ್ಳ ಹತ್ರ ಹೇಳಿದಷ್ಟೇ. ನಾನು ಪೂಜೆ ಮಾಡ್ತಿದ್ದವರು ಬೇಗ ಡ್ರೆಸ್ ಎಲ್ಲ ಹಾಕೊಂಡು ನಾವಿಲ್ಲಿ ಬರ್ತಾಯಿದ್ದೀವಿ ಅಷ್ಟೇ. ಅವರಲ್ಲಿ ಹೋಗಿ ಆಯಿತು, ತೋರಿಸ್ತೀನಿ ನೋಡಿ. ನಾವಿನ್ನೂ ಇಲ್ಲಿದ್ದೀವಿ, ಅವ್ರು ಎಂಡಲ್ಲಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಗ್ರೀನ್ರಿ. ಸ್ವಲ್ಪ ಬೇಗ ಬರಬೇಕಿತ್ತು. ಇನ್ನೊಂದು ಸ್ವಲ್ಪ ಬೇಗ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ರಿ. ರಶ್ಮಿ ಡ್ಯೂಟಿ ಮುಗಿಸಿ ಬಂದಿದ್ದೆ, ಬಾ ಹೋಗೋಣ ಅಂತ ಕರ್ಕೊಂಡು ಬಂದೆ. ಹಾಂ ಊಲ್ ಕುಲ್ತೀನಿ ತಿರ್ಚಪ್ಪು. ಕೆಳಗೆ ಇಳಿಯಾ, ಬಿದ್ದರೆ ಮಿನಿ ಕೆಳಗೆ ಇಳಿ. ಅಷ್ಟಲ್ಲ ತಂಪು ಬೀಜ ಅಲ್ಲ. ನಿಮ್ಮದು ಆಟ ಮುಗೀತಾ? ನಾಳೆ ಸ್ಕೂಲ್ ಇದೆ. ಹಾಂ, ನಾಳೆ ಸ್ಕೂಲ್ ಇದೆ. ಐಶು
ನಾಳೆ ಸ್ಕೂಲು ಹೋಗ್ತೀಯಲ್ಲ? ಸಮಿತ ಆಟ ಮುಗೀತಾ? ಆಟ ಆಡಿ ನಾಳೆ ಸ್ಕೂಲ್ ಇದೆ. ಸ್ಕೂಲಿಗೆ ಹೋಗುದಿಲ್ವಾ ನಾಳೆ? ಯಾಕೆ ಟೆಸ್ಟ್ ಮಾಡ್ಲಿಕ್ಕೆ? ಯಾಕೆ ಹೋಗುದಿಲ್ಲ? ನಂಗೆ ಗೊತ್ತುಂಟು ಟೆಸ್ಟ್ ಮಾಡ್ಲಿಕ್ಕೆ. ತರ ಚೆನ್ನಾಗಿ ಅನ್ಸುತ್ತೆ ಸಂಜೆ ಟೈಮಲ್ಲಿ ಅಲ್ಲ? ಅಲ್ಲ, ಮನೆಯಲ್ಲಿ ಪಲ್ಟಿ ಹಾಕಿದಾಗೆ ರೋಡಲ್ಲಿ ಹಾಕ್ತಾನಲ್ಲ ಒಂದು ಪಲ್ಟಿ. ಆಯ್ತು, ಡೇ ಮುಗೀತಲ್ಲ. ಆಟಾಡಿ 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 ಶಿವರಾತ್ರಿ ಆಯ್ತು. ಶಿವರಾತ್ರಿ ಮುಗೀತು, ಶಿವರಾತ್ರಿ ರಜೆ ಮುಗೀತು. ಇನ್ನು ಸ್ಕೂಲು, ಇನ್ನು ಪರೀಕ್ಷೆ. ಶಿವರಾತ್ರಿ ಹೋಗ್ಲಿಕ್ಕಿಲ್ಲ ಇಲ್ಲಿ. ಏನೋ ಬೊಂಡ ಕದಿಲಿಕ್ಕೆ ಹೋಗುವನ. ಶಿವರಾತ್ರಿದ್ದು ಪ್ಲಾನರ್ ಇವರು ಪ್ಲಾನ್ ಆಗ್ತಾ ಇದೆ. ಮತ್ತೆ ಅಲ್ಲಿ ಯಶ್ವಿ ಇದು ಚಪ್ಪಲನ್ನು ಒಡಗಿಸಿಡುವ ಇದೆ ಇವತ್ತು. ಆಯ್ತಾ? ಯಶ್ವಿ ಮತ್ತೆ ಸಮನ್ವಯ ಚಪ್ಪಲ್ ಒಡಗಿಸಿಡುವ. ಮತ್ತೆ ಅವ್ರಿಗೆ ಗೊತ್ತಾಗುದಿಲ್ವಾ? ನಾವಂತ ಗೊತ್ತಾಗ್ಬೋದು ಅವರಿಗೆ. ನಾವು ದೀಕ್ಷಿತ ಮೇಲೆ ಹಾಕುವ. ಗರ್ದಿನಿ ಏನಂದ ಸಮೇತ ಹೋಗುದು ಮನೆಗೆ. ಖುಷಿಯ ಬೇಜಾರ? ಖುಷಿ ಎಲ್ಲಿದೆ ಕಾಣುದಿಲ್ಲ. ಖುಷಿಯ ಬೇಜಾರ ಐಶುಗೆ? ಆಯ್ತು, ನಾವು ಗದ್ದೆಗೆ ಹೋಗಿ ಬಂದ್ವಿ. ಸುಮ್ಮನೆ ಹಂಗೆ ಒಂದು ವಾಕ್ ಒಂಥರ ಚೆನ್ನಾಗಿತ್ತು. ಸಂಜೆ ಅಷ್ಟೊತ್ತಿಗೆ ಬೋರ್ ಅನ್ಸುತ್ತಲ್ಲ, ಖುಷಿ ಆಯಿತು. ನಾಳೆಯಿಂದ ಬ್ಯಾಕ್ ಟು ವರ್ಕ್. La 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 la